ಅದು ರೈತರ ಅನುಕೂಲಕ್ಕೆ ಅಂತ ಗುರುತಿಸಿದಂತಹ ಯೋಜನೆ. ಆ ಯೋಜನೆಗಾಗಿ 100 ಎಕರೆ ಭೂಮಿಯನ್ನು ಸಹ ಈಗಾಗಲೇ ಗುರುತಿಸಲಾಗಿತ್ತು. ವಿಶೇಷ ಅಂದ್ರೆ ಅದು ಮಾಜಿ ಸಿಎಂ ಧರ್ಮಸಿಂಗ್ ಅವರ ಕನಸಿನ ಕೂಸಾಗಿತ್ತು. ಯಾವುದದು ಆ ಯೋಜನೆ, ಯಾಕೆ 2 ದಶಕ ಕಳೆದರೂ ಕೂಡ ಆ ಯೋಜನೆ ಕಂಪ್ಲೀಟ್ ಆಗಿಲ್ಲ ಅನ್ನುವಂತಹ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಳ್ಳ ಹಿಡಿದ ಜೇವರ್ಗಿಯ ಫುಡ್ ಪಾರ್ಕ್ ಯೋಜನೆ 2 ದಶಕಗಳಿಂದ ಆಮೆಗತಿಯಲ್ಲಿ ಸಾಗ್ತಿದೆ ಕಾಮಗಾರಿ. ಮಾಜಿ ಸಿಎಂ ಕನಸಿನ ಯೋಜನೆಗೆ ಎಳ್ಳು ನೀರು. ಎಸ್, ಸದಾ ನೆರೆ ಬರದಿಂದ ಸುದ್ದಿಯಲ್ಲಿರುವ ಕಲಬುರಗಿ ಜಿಲ್ಲೆಯ ರೈತರು ತಮ್ಮ ಧಾನ್ಯಗಳನ್ನ ಸಂಗ್ರಹಿಸಿ ಇಡಲು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಹೊರವಲಯದಲ್ಲಿ ಅಂದಿನ ಸಿಎಂ ಧರ್ಮಸಿಂಗ್ ಫುಡ್ ಪಾರ್ಕ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಯೋಜನೆಗೆ ಅನುಮತಿ ಸಿಕ್ತಿದ್ದಂತೆ ಜೇವರ್ಗಿ ಪಟ್ಟಣದ ಹೊರವಲಯದಲ್ಲಿ ಒಟ್ಟು 105 ಎಕರೆ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಒಟ್ಟು 117 ನಿವೇಶನಗಳನ್ನ ಉದ್ಯಮಿಗಳಿಗೆ ಉಪಗುತ್ತಿಗೆ ಸಹ ನೀಡಲಾಗಿದೆ. ಆದ್ರೆ ಇಲ್ಲಿಯವರೆಗೂ ಇಬ್ಬರನ್ನು ಹೊರತುಪಡಿಸಿದ್ರೆ ಯಾವ ಉದ್ಯಮಿಗಳು ಸಹ ಇಲ್ಲಿ ಉದ್ಯಮವನ್ನ ಆರಂಭಿಸಿಲ್ಲ. ಹೀಗಾಗಿ ಈ ಫುಡ್ ಪಾರ್ಕ್ ಜೂಜುಕೋರರ ಹಾಗೂ ಕುಡುಕರ ಪಾರ್ಕ್ ಆಗ್ಬಿಟ್ಟಿದೆ. ಸರ ಪ್ಲಾಟರ್ ಮಾರಿವಿ ಸರ್. ಅವ್ರು ಕೆಲವೊಂದು ಪ್ಲಾಟ್ ತಗೊಂಡ್ರ ಅವರು ಬಂದು ಕೆಲಸ ಚಾಲೂ ಮಾಡಲಾಗ್ಯಾರ್ರಿ. ಅವ್ರಿಗೆ ನೋಟಿಸ್ನು ಕೊಟ್ಟಿವಿ ಸರ್. ನಾವು ಬಂದು ಅವ್ರಿಗೆ ಇಲ್ಲಿ ಇದು ಮಾಡಾಕತ್ತೀವಿ. ಒಂದು 7 ಚಲೋ ಅವ್ರಿ. ಐಸ್ ಮೇಲೆ ಚಲೋ ಅದ್ರಿ, ರವಾ ಮೇಲೆ ಚಲೋ ಅದ, ಶೇಂಗಾದ ಮೇಲೆ 2 ಚಲೋ ಅವ. ಎಲ್ಲ ಒಟ್ಟು ರೆಡಿ. ಕಂಪ್ನಿ ಕಡೆದು ಏನಿಲ್ಲ ಸರ್, ಮ್ಯಾನುವಲ್ ಅವ. ಫುಡ್ ಪಾರ್ಕ್ ಸರ್, ಅವ್ರು ಮಾಡ್ಬೇಕು ಸರ್. ಈಗ ವರ್ಷ ಆಯ್ತು ಸರ್ ತೊಗೊಂಡು, ಅವರು ಮಾಡಿಲ್ಲ. ಇನ್ನು ಜೇವರ್ಗಿಯ ಫುಡ್ ಪಾರ್ಕ್ ಯೋಜನೆ ಹಳ್ಳ ಹಿಡಿಯೋದಕ್ಕೆ ರಾಜ್ಯ ಸರ್ಕಾರವೇ ಪ್ರಮುಖ ಕಾರಣವಾಗಿದೆ. ಯಾಕಂದ್ರೆ ಇಲ್ಲಿ ಉದ್ಯಮಕ್ಕಾಗಿ ನಿವೇಶನ ಪಡೆದ ಉದ್ಯಮಿಗಳ ಹೆಸರಲ್ಲಿ 3 ವರ್ಷದ ನಂತರ ನಿಯಮದ ಪ್ರಕಾರ ಜಮೀನು ಪರಭಾರೆ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಉದ್ಯಮಿಗಳ ಹೆಸರಿಗೆ ನೋಂದಣಿಯಾಗದ ಕಾರಣ ಸರ್ಕಾರದ ಯಾವ ಸೌಕರ್ಯ ಹಾಗೂ ಸಬ್ಸಿಡಿ ಸಿಗುತ್ತಿಲ್ಲ. ಇನ್ನು ಬ್ಯಾಂಕ್ಗಳಿಗೆ ಹೋದ್ರೆ ಉದ್ಯಮಿಗಳ ಹೆಸರಿಗೆ ನೋಂದಣಿಯಾಗದ ಕಾರಣ ಲೋನ್ ಕೊಡಲು ಸಾಧ್ಯವಿಲ್ಲ ಅಂತ ಹೇಳುತ್ತಿದ್ದಾರೆ. ಹೀಗಾಗಿ ಕೂಡಲೇ ಸರ್ಕಾರ ನಿವೇಶನ ಪಡೆದ ಉದ್ಯಮಿಗಳ ಹೆಸರಿಗೆ ನೋಂದಣಿ ಮಾಡಿಕೊಡುವ ಕೆಲಸಕ್ಕೆ ಮುಂದಾಗಬೇಕು ಅಂತ ಇಲ್ಲಿನ ನಿವೇಶನ ಪಡೆದ ಉದ್ಯಮಿಗಳ ಆಗ್ರಹವಾಗಿದೆ. ಸಮಸ್ಯೆ ಅಂದ್ರೆ ಸರ್, ಈಗ ನಾವು ತಗೊಂಡು 10 ವರ್ಷ ಮ್ಯಾಗಾಯ್ತು. ಇಂಡಸ್ಟ್ರಿ ಚಾಲೂ ಮಾಡಿ 7 ವರ್ಷ ಮ್ಯಾಗಾಯ್ತು. 3 ವರ್ಷ ಆಗನ 100% ನಿಮ್ಗೆ ಮಾಡಿಕೊಡ್ತೀವಿ ಅಂತ ಫುಡ್ ಪಾರ್ಕ್ನವ್ರು ನಮ್ಗೆ ಅಂದಿದ್ರು. ಹೀಗಾಗಿ 7 ವರ್ಷ ಆದ್ರೂ ನಾವು ಅಪ್ಲಿಕೇಶನ್ ಕೊಟ್ಟು ಬಾಯ್ ಪೋಸ್ಟ್ಲಿಂದ ಕಳಿಸಿವಿ ಅವರಿಗೆ ಲೆಟರ್ಗಳು. ಬ್ಯಾಂಕಿಗೆ ಹೋದ್ರು ಬ್ಯಾಂಕಿನವ್ರು ನಮ್ಗೆ ಲೋನ್ ಕೊಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ 2 ಗೌರ್ಮೆಂಟ್ ಹೋಗಿ ಇದು 3ನೇ ಗೌರ್ಮೆಂಟ್. ಯಾವ ಗೌರ್ಮೆಂಟ್ ಬಂದ್ರು ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ. ಬೇರೆ ಇಂಡಸ್ಟ್ರಿ ಚಾಲೂ ಮಾಡ್ಬೇಕಂದ್ರೆ ಅವ್ರಿಗೆ ಏನು ಸೋರ್ಸ್ ಇಲ್ಲ, ಬ್ಯಾಂಕಿನವ್ರು ಏನು ಸಹಾಯ ಮಾಡ್ತಾ ಇಲ್ಲ. ಬಿಸ್ನೆಸ್ ಮಾಡ್ಬೇಕಂತ ಬಡವ್ರ ಬಹಳಷ್ಟು ಮಂದಿ ಏನು ಗೌರ್ಮೆಂಟ್ ಸವಲತ್ತು ಸಿಗ್ತಂತ ಮಾಡ್ಯಾರ ಸರ್. ಗೌರ್ಮೆಂಟ್ಲಿಂದ ಲೋನ್ ಆಗಬೇಕು, ಅವರಿಗೆ ಸಬ್ಸಿಡಿ ಸಿಗಬೇಕು. ಸ್ಟೇಟ್ಲಿಂದ ಸಬ್ಸಿಡಿ, ಸೆಂಟ್ರಲ್ನಿಂದ ಸಬ್ಸಿಡಿ ಏನು ಬಡವ್ರ ಜನ ಮಾಡ್ಕೊಂಡು ತಿಂದು ಅವ್ರಿಗೆ ಏನು ಉಪಜೀವನ ನಡೀತದೆ ಸರ್. ಈ ಗೌರ್ಮೆಂಟ್ಗೂ ಒಳ್ಳೆ ಹೆಸರು ಬರ್ತದ, ಜನಗೂ ಅವ್ರು ಮಾಡ್ಕೊಂಡು ತಿನ್ನೋರಿಗೂ ಒಂದು ಒಳ್ಳೇದು ಆಗ್ತದೆ ಸರ್. ಇನ್ನು ದುರಂತ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಜೇವರ್ಗಿಯಲ್ಲಿ ಖುದ್ದು ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರಾಗಿದ್ರೂ ಸಹ ಧರ್ಮಸಿಂಗ್ ಅವರ ಕನಸಿನ ಯೋಜನೆ ಮಾತ್ರ ಇಲ್ಲಿಯವರೆಗೆ ನನಸಾಗದಿರುವುದೇ ವಿಪರ್ಯಾಸ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.